ಅದು ಬೆಳಿಗ್ಗೆಲ್ಲ 7 ಗಂಟೆಗೆ ಬಂದು ಕೆಲಸ ಶುರು ಮಾಡ್ಕೊಂಬಿಟ್ಟಿವಿ. ಬೆಳಿಗ್ಗೆ 7 ಗಂಟೆಗೆ ಬಂದು ಅಂತ ಹೇಳಕತ್ತೀನಲ್ಲ ಅಣ್ಣರಿಗೆಲ್ಲ, ನೀವೆಲ್ಲ ಕಾಣಿಸ್ಬೇಕಲ್ಲ ಮತ್ತು ದೈವಸ್ತ್ರಲ್ಲ. ಬಂದ ತಕ್ಷಣ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿವಿ. ಅದೇನು ಜಂತಿ ಕೊಂಟೆ ಮಣ್ಣು ಇಳ್ಯಾಕೆ ಬೆಸ್ಟ್ ಮಾಡ್ಕೊಂಡ್ರಿ ಬಿಡು. ಇದು ಒಳ್ಳೆ ಐಡಿಯಾ, ಚೆನ್ನಾಗೈತೆ ಬಿಡು. ಹೆಚ್ಚಿಗೆ ಆದಂಗಲ್ಲ ಹೇಳ್ರಿ ನಾವಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹರ್ಕೋಲ್ ಹಾಕಿ ಇದು 2 ಥರ ಐತಿ. ಅಲ್ಲಿ ತೋಡ್ಪಲ್ಲು ಅದ್ರ ಮೇಲೆ ಮಣ್ಣು ಅಡೆಗ ಮಣ್ಣು ಐತಿ. ಫಸ್ಟ್ ಆಡ್ಪಲ್ ತಗೊಂಡು ಸ್ಟಾರ್ಟ್ ಮಾಡ್ಕೊಂಡು ಕೊಡೋಣ. ಹಾಯ್ ಹೇಳೋ ಒಂದು ಕೊಡೋಣ. ಹಾಯ್ ತುಂಬ ಬಡಿ ನಾನೇನು ಕಿತ್ತು ಗುಡ್ಡಾಗಲ್ಲ, ಅರೆಕೋಲ್ ಹಾಕಕತ್ತೀನಿ, ಕಾಣಿಸೋಲ್ದು ಅಷ್ಟೇ, ಸಿಂಪಲ್. ಅವಾಗಲೇ ತಾಡ್ಪಲ್ ಒಟ್ಟು ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಡಕೊಂಡು ಮಣ್ಣು ನಿಲ್ಲಂದ್ರೆ ಎಲ್ಲ ಕತ್ರ ಉಳಿಸ್ಬಿಡಕ್ಕೆ ಏನೋ ಉಳ್ಸ್ಬಾರ್ದು. ಅವಾಗ ಒಟ್ಟು ಹಿಂದೆಲ್ಲ ಕಿತ್ಕೊಂಡು ಹೋಗ್ಬಿಡಕ್ಕೆ ಕಟ್ ಮಾಡಿ ಹೌದಾ ಆತ ಕಟ್ಟಣ ಮ್ಯಾಕ ಅಣ್ಣ ಹಿಂಗೆ ಹೇಳ್ಕಣ ಪೂರ್ತಿ ಹಿಂಗೆ ಅದು ಹಿಂಗೆ ಹಿಡ್ಕೊಂಡು ಚಿಕ್ಕಂಬರೋಣ. ಆಟ ಗುಂಡು ಮಾಡಿ ಅಲ್ಲಿಂದ ಬಂದ್ಬಿಡಮ್ಮ ಒಮ್ಮೆರಿಗೆ. ಯಾಕೆ ಇಲ್ಲಿಂದ ಸೀರೆ ತಗೊಂಡೋಗ್ಬಿಟ್ರಲ್ಲ, ಕತ್ತ ತಗೊಂಡು ಫಿನಿಶ್ ಆಗ್ಬಿಟ್ಟು ಹಿಂದೆ ಬರೋ ಜಯಂತಿಗಳನ್ನೆಲ್ಲ ಒಕ್ಕಂಬಿಟ್ಟವಲ್ಲ ಈ ಕಡೆಗೆ ಗೌಡ್ರೆ. ಹೋಗಿರೋಗಿ ಟ್ಯಾಕ್ರಿ ಲೋಡಾಗಿ ಈ ಜಯಂತಿ ಕೊಡ್ಬೇಕಂತ ಡಿಸೈಡ್ ಆಗಿದೆ. ಈಗ ಹೋಗ್ಯದಣ್ಣ ಎಲ್ಲಿ ಸಿಂದ ಹೋಗ್ಯದಣ್ಣ ಇಲ್ಲೇ ಬಿಡೋದ. ಕಟ್ಟಿಗೆಗಳನ್ನೆಲ್ಲ ಕೆಳಗಡೆ ಶಿಫ್ಟಿಂಗ್ ಕಟ್ಟಿಗೆಗಳನ್ನೆಲ್ಲ ಕೆಳಗಡೆ ಶಿಫ್ಟಿಂಗ್ ಮಾಡೇವೆ. ಹೂವು ಹೊಟ್ಟೆ ಸದ ಉಣ್ಣಕ್ಕೆ ಹೋಗ್ಕೊಂಡು ಅಷ್ಟೇ. ಟೈಮ್ ಆಗೈತಲ್ಲ 10 ಗಂಟೆ. ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ. ಮಮ್ಮಿ ಜಾತ್ರೆಗೆ ಹೋಗಿದ್ದೀನ ಬಂದಿಲ್ಲ, ತೇರಿಗೆ ಹೋಯ್ತು ಅವ್ರು ತೋರೂರ. ನಿನ್ನೆ ನಾವು ಹೋಗಿದ್ವಿ, ಸಾಯಂಕಾಲ ಬಂದಿಲ್ಲ. ಅಡುಗೆ ಮಾಡಿರಲ್ಲ ನಮ್ಮ ತಮ್ಮ ಮಾಡೇವಿ, ನನ್ನ ಉಳಿ ಉಣ್ಣೋದು ಹೋಗೋದು ಮತ್ತೆ ಕೆಲಸಕ್ಕೆ. ಊಟ ಮಾಡ್ಕೊಂಬಂದು 2ನೇ ರೌಂಡು ತುಂಬಕತ್ತೀನಿ. ಆ ಕಡೆಗೆ ಹಣ್ಣು ತುಂಬಕತ್ತೀನಿ, ಮಿಕ್ಕಿದವ್ರು ಓರಾಕತ್ತಾರೆ, ಎಲ್ಲ ನಾರ್ಕೋಲ್ ಹಾಕತ್ತೀನಿ. ಹಂಗೆ ಕೆಲಸ ಸಾಗಾಕತ್ತೈತಿ. ಮೆಲ್ಲಕ್ಕೆ ಹತ್ತಾಗ ಒಂದು ಸ್ವಲ್ಪ ಇತ್ತಾಗ ಒಂದು ಸ್ವಲ್ಪ ಅನ್ಕಂತ ಇನ್ನೊಬ್ರು ಟ್ಯಾಕ್ರಿಗೆ ಹೇಳ್ಕೊಳ ಕಾರಣ ಬಂದ್ರಿನ ಬರ್ತಾರೆ. ಮ್ಯಾಗಳ ಪದ್ರೆಲ್ಲ ಒಂಟೈತಿ, ತಾಡ್ಪಲ್ ತೆಗಿಬೇಕು. ನಮ್ದು ಇಲ್ಲಿ ಜಯಂತಿ ಕುಂಟಿಲ್ ದೆಬ್ಬದು. ಈ ಸರಿ ಒಂದು ಲೇರ್ ತೆಗೆದು ತಡಪಲ್ಲ ತೆಗತ್ತೆ ಹೆಂಗ್ರೆ ಸಿಟಿ ನೋಡಕಂತಿ. ಈಗ 2ನೇ ಥರ ಇದೇ ಇರೋದು ಮೇನ್ ಪಾಯಿಂಟ್ ನಮಗೆ ಇರೋದು. ಅಂದ್ರೆ ಹೋಗಲ್ಲ ಬಿಟ್ಟ ಇವತ್ತು ಎಲ್ಲಿ ಹೋಗತಿ, ಇವತ್ತಿಗೆ ಹೋಗೋದಾಗಿದ್ರೆ. ಇದು 2ನೇ ಲೋಡ್. ಇದು ಲೋಡೋದಣ್ಣ ಇದನ್ನು ಇವತ್ತು ಕೆಲಸ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಬಂದೈತಿ. ಸ್ವಲ್ಪ ಬಂದೈತಿ, ಭಾಳ ಬಂದಿಲ್ಲ. ಈ ಕೆಲಸ ಕ್ಲೋಸ್ ಮಾಡಕೈತಿ. ಟೈಮ್ ನೋಡೋಣ ಅಣ್ಣ, ನಾನು ಹೇಳಲ್ಲ 12 ಆಕತ್ತಂತ, ಕರೆಕ್ಟ್ 12:20 ಟೈಮ್. ಇಲ್ಲೇ ಕೆಲಸ ಮುಗಿಸ್ಕೊಂಡು ಕೈ ಕಾಲು ತೊಗೊಂಡು ಮನೆಗೆ ಹೊಂಟಿವಿ. ಇವತ್ತು ಮಧ್ಯಾಹ್ನಕ್ಕೆ ಬಿಡೋಣ ಅಂತ ಮಾಡಿದ್ವಿ. ಅಣ್ಣ ಒಂದು 3 ಟ್ರಿಪ್ ಆ್ಯಮ್ಸೆಂಟ್ ಐತೆ ಬೈಲಿ ಹೋಗಿ ಬರೋಣ ಅಂತಂದು 3 ಟ್ಯಾಕ್ರಿ ಒಂದಕ್ಕೆ ಹೋಗೋ ಅರ್ಕಮಾಳಿಗೆ ಹೋಗಂತೆ. ಅರ್ಕಮಾಳಿಯಿಂದ ಹಾಕ್ಯಂಬರಕ್ಕೆ ಹೋಗಕ್ಕೆ ಅದಕ್ಕೆ ಅದಕ್ಕೆ ಊಟ ಮಾಡ್ಕೊಂಬ ಅಂತಂದ್ರೆ ಮುಗಿಸೋಣ ಅನ್ಕೊಂಡಿದ್ವಿ. ಪಾಪ ಅವ್ರದ್ದೇನು ಅರ್ಜೆಂಟ್ ಐತಂತೆ, ಹಂಗಾಗಿ ಬಾರ ಅಂತಂದ್ರೆ ಹೋಗಿ ಬರೋಣ ಸೈಡ್ ಖರ್ಚಿಗೆ ಹಾಕತ್ತಂತಂದು ಹೊಂಟಿ. ಒಂದು 3 ಗಾಡಿ ತಗೊಂಡೋಗಿ ಒಮ್ಮರಿಗೆ ಹೋಗಿ 3 ಟ್ರಿಪ್ ಎರ್ಕೊಂಡು ನಾವು ಒಂದು 6 ಜನ ಇದೀವಿ, ನಡೀತೈತಿ.
ಹೋಯ್ತಾ ಬದ ಬೇರ್ಕೆ ಊಟ್ರ ಆಗೋಯ್ತು. ತುಂಬ ಇದು ಯಾವ ಊರಣ ಇದು? ಹಾಂ, ಅನಂತನಹಳ್ಳಿ. ಅನಂತನಹಳ್ಳಿ ಬಂದ ಕೂಡಲೇ ವೆಂಸೆಂಟ್ ತುಂಬಿ ದಬ ಒಂದು ಲೋಡಲ್ಲೇ ಹೊರಗಡೆ ಐತಿ, ಇನ್ನೊಂದು ಲೋಡು ಅಲ್ಲೇ ಲೋಡ್ ಆಗಿದೆ, ಇನ್ನೊಂದು 4-5 ಬಿಟ್ಟು ರೋಡ್ ಆಗಿ ಹೋಗಿರಿ. ಇನ್ನೊಂದು 4 ಬಿಟ್ಟು ಹೋಗಿದ್ರೆ ಕ್ಲೋಸ್. ಈ ಲೋಡ್ಕೊಳಕ್ಕೆ ಒಂದು ಲೋಡಲ್ಲೇ ಹೊರಗಡೆ ತುಂಬಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು, ಬಿಸಿಲು ತಂಗೆ ವೀಡಿಯೋ ಮಾಡಿಲ್ಲ. ಏನಾರ ಜನ ಇಂಥ ಬಿಸಿಲಾಗ ಎಂಥ ಬಿಸ್ಕೆಟ್ ಏನಣ್ಣ? ಆಲ್ರೆಡಿ ಲೋಡ್ ಆಗೈತಿ, ಇನ್ನೊಂದು ಟ್ಯಾಕ್ರಿ ಬರೋಕ್ಕಾಗೈತಿ, ಇನ್ನು ಲೇಟ್ ಆಗೈತಿ, ಇನ್ನು ಬಂದಿಲ್ಲ. ಅದು ಪ್ರಾಬ್ಲಮ್ ಆಗಿರೋದು ಈಗ. ಅದೊಂದು ಟ್ಯಾಕ್ರಿ ಬಂದ್ರೆ ಇನ್ನೊಂದು ಅರ್ಧ ಗಂಟೆ ತುಂಬ್ಕೊಂಡು ಕಿಸ್ಕೊಂಡು ಹೋಗಿದ್ವಿ ಅಣ್ಣ. ಪ್ರಾಬ್ಲಮ್ ಇರೋದಲ್ಲಿ ಕಾಲು ಗಂಟೆ ಬಿಡೋ ಕೊನೆಗೆ ಒಂದು ಅರ್ಧ ಗಂಟೆಗಾರ ಲೋಡ್ ಆಗೋದು ಅದು ಆರಾಮಾಗಿ. ಈಗ ನೋಡಿ ಎಡವಟ ಆಗ್ಬಿಡ್ತಲ್ಲ. ಹೌದು, ಏನು ಮಾಡೋಕ್ಕಲ್ವ, ಪಾಲಿ ಬಂದು ಪಂಚಂಬ್ರದ್ದು ನಮಗೆ ಸಿಕ್ಕದ್ದು. ಹೌದು,